ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಮೊದಲು ಶಾವಿಗೆ ಹುರ್ಕೋಬೇಕು. ನೋಡಿ, 1 ಕಪ್ ಶಾವಿಗೆ, ಚೂರು ತುಪ್ಪ, ನೋಡಿ ಚೆನ್ನಾಗಿ ಹುರ್ಕೋಬೇಕು. ನೋಡಿ ಈಗ ಆಗಿದೆ. ಈಗ ಒಂದು ಪಾತ್ರೆ ನೀರು ಬಿಸಿ ಮಾಡ್ಕೋಬೇಕು. ನೋಡಿ ನೀರು ಬಿಸಿಯಾಗಿದೆ. ಈಗ ಹುರಿದಿರೋ ಶಾವಿಗೆನ ಅದಕ್ಕೆ ಹಾಕ್ಕೊಳ್ಳಿ. ಚೆನ್ನಾಗಿ ಬೇಯಿಸ್ಬೇಕು ಇದನ್ನು. ಈಗ ಬೆಂದಿದೆ. ಈಗ ಇದು ಕಾಯಿ ಹಾಲು, ಕಾಯಿನ ರುಬ್ಕೊಂಡು ಹಾಲು ತಯಾರಿಸ್ಕೊಂಡಿರೋದು, ಅದನ್ನು ಹಾಕಿ ಈಗ 1 ಲೋಟ ಹಾಲು ಹಾಕಿ, ಆಮೇಲೆ ಸ್ವಲ್ಪ ಸಕ್ಕರೆ, ಸಿಹಿ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ನೋಡಿ ಈಗ ಕುದೀತಾ ಇದೆ. ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ನೋಡಿ ಪಾಯಸ ರೆಡಿಯಾಗಿದೆ. ಶಾವಿಗೆ ಪಾಯಸ ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, 1 ಬಟ್ಲಿಗೆ ತುಪ್ಪ, ಸ್ವಲ್ಪ ಒಂದು 4 ಗೋಡಂಬಿ, ಒಂದು 4 ದ್ರಾಕ್ಷಿ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳಿ. ಇದಾಗಿದೆ. ಈಗ ಇದನ್ನು ಪಾಯಸಕ್ಕೆ ಹಾಕಿ ನೋಡಿ, ಶಾವಿಗೆ ಪಾಯಸ ರೆಡಿ ಇದೆ. ನೀವು ಮಾಡಿ, ಚೆನ್ನಾಗಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.